ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 26/2/2024 ನಡೆದಂತಹ 4ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡೋಣ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನದ ನೋಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇರುವಂತದ್ದು. ಫಸ್ಟ್ ನಾವೇನ್ ಮಾಡಬೇಕು, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡಬೇಕು. 2 4 ಎಷ್ಟು ಬಂತಪ್ಪ? 8. 15 8 ಕಳೆದ್ರೆ ಎಷ್ಟು ಬಂತು? 7. 7 ಪ್ಲಸ್ 7 ಅಂತಂದ್ರೆ ಎಷ್ಟು ಬಂತು? 14. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಬಹಳ ಈಸಿ ಆಗಿರುವಂತಹ ಪ್ರಶ್ನೆ. ಓಕೆ ನೋಡ್ರಿ, EFG ಮೂವರು ಒಟ್ಟಾಗಿ 20 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನ ಇ ಮತ್ತು ಎಫ್ ಅಂದ್ರೆ ಇಬ್ಬರದು ಕೊಟ್ರಲ್ಲಿ, ಇ ಮತ್ತು ಎಫ್ ಒಟ್ಟಾಗಿ 50 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದ್ರೆ ಅದೇ ಕೆಲಸವನ್ನ ಜಿ ಒಬ್ಬರೇ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ನೀವು ನೋಡಿದ್ರಿ, ಈ ರೀತಿ ಪ್ರಶ್ನೆಗಳನ್ನ ನಾವು ಆಲ್ರೆಡಿ ತುಂಬಾ ಬಿಡಿಸಿದೀವಿ. ಡೈರೆಕ್ಟ್ ಆಗಿನ ಸಾಲ್ವ್ ಮಾಡೋಣ. 3 ಜನರದ ಕೊಟ್ಟು 20 ಜನರ ಇಬ್ಬರು ಜನರದ್ದು ಕೊಟ್ಟು ಇನ್ನೊಬ್ಬರದ ಕೇಳಿದ್ರೆ ನಾವು ಏನ್ ಮಾಡ್ಬೇಕು? ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಎಷ್ಟು ದಿನ ಕೊಟ್ಟರ? 20 ದಿನ. ಇಲ್ಲಿ ಎಷ್ಟು ದಿನ ಕೊಟ್ಟರ? 50 ದಿನ. ಗುಣಿಸ್ಬೇಕು. ಓಕೆ, ಈಗ ಏನ್ ಮಾಡ್ಬೇಕು? ಇವೆರಡರ ವ್ಯತ್ಯಾಸ. 50 20 ಕಳೆದ್ರೆ ಎಷ್ಟು ಬಂತು? 30 ಬಂತು. 0 0. 25 ಎಷ್ಟು? 100 ಭಾಗಿಸು 3. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಏನ್ ಮಾಡ್ತೀರಿ, ಇ ಪ್ಲಸ್ ಎಫ್ ಪ್ಲಸ್ ಜಿ ಒಟ್ಟಾಗಿ 20 ದಿವಸನೇ ಕೆಲಸ ಮಾಡ್ತಾರ. ಇ ಮತ್ತು ಎಫ್ ಎಷ್ಟು ದಿವಸನೇ ಮಾಡ್ತಾರ? 50 ದಿವಸನೇ ಮಾಡ್ತಾರ. ಹಂಗಾರ ಜಿ ಎಷ್ಟು ದಿವಸನೇ ಮಾಡ್ತಾರ ಅಂದ್ರ ಲಸ ತಗೋತೀರಿ 100. 25 100, 52 100. ಇ ಮತ್ತು ಎಫ್ ಒಂದ್ ದಿವಸಕ್ಕೆ 2 ಕೆಲಸ ಮಾಡ್ತಾರ. ಇ ಎಫ್ ಜಿ 5 ಕೆಲಸ ಮಾಡ್ತಾರ. ಅಂದ್ರೆ ಇವ್ರ ಇಬ್ಬರ 2 ಕೆಲಸ ಮಾಡ್ಬೇಕಾಗಿತ್ತು. ಇಲ್ಲಿ ಎಷ್ಟು ಕೆಲಸ ಆಗದ? 5 ಕೆಲಸ ಆಗಿದೆ. ಹಂಗಾರ ಎಕ್ಸ್ಟ್ರಾ 3 ಕೆಲಸ ಯಾರು ಮಾಡಿರ್ತಾರೋ? ಜಿ ಮಾಡಿರ್ತಾರೋ. ಜಿ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ? 3 ಕೆಲಸ ಮಾಡ್ತಾನ. ಟೋಟಲ್ ಕೆಲಸ ಎಷ್ಟಿತ್ತು? 100. ಜಿ ಒಂದ್ ದಿವಸಕ್ಕೆ 3 ಕೆಲಸ ಮಾಡ್ತಾನ ಅಂದ್ರೆ ಎಷ್ಟು ಬಂತು? 103. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ರಿ, ಕೊಟ್ಟಿರುವ ದಿನಗಳನ್ನ ಗುಣಿಸ್ರಿ. ಆಮೇಲೆ 30 ಅವೆರಡರ ವ್ಯತ್ಯಾಸದಿಂದ ಭಾಗಿಸ್ಬಿಡ್ರಿ. ಡೈರೆಕ್ಟ್ ಆಗಿ ಆನ್ಸರ್ ಬರ್ತದ. ಓಕೆ, 3ನೆಯ ಪ್ರಶ್ನೆಯನ್ನ ನೋಡ್ರಿ. ಒಂದು ವೇಳೆ ಎಲ್ ಎಂಬುದು ಎಂ ಗಿಂತ 3 ಪಟ್ಟು ಹೆಚ್ಚಾದರೆ ಎಂ ಎಲ್ ಗಿಂತ ಎಷ್ಟು ಶೇಕಡ ಕಡಿಮೆ ಇದೆ ಅಂತ ಕೊಟ್ರ. ಒಂದು ಎಲ್ ಅದ, ಇನ್ನೊಂದೇನದ? ಎಂ ಅದ. ಓಕೆ, ಎಲ್ ಎಂ ಗಿಂತ 3 ಪಟ್ಟು ಹೆಚ್ಚ. ಇದು ಒಂದಿತ್ತಂದ್ರ ಇದು 3 ಪಟ್ಟು ಹೆಚ್ಚೈತೆ. 3 ಪಟ್ಟು ಹೆಚ್ಚ ಅಂತಂದ್ರೆ ಇದೇನಾಯ್ತು? 4 ಆಯ್ತು. 3 ಪಟ್ಟು ಹೆಚ್ಚ ಅಂದ್ರೆ ಎಷ್ಟಾಯ್ತು? 4 ಆಯ್ತು. ಓಕೆ, ಹಂಗಾರ ಎಲ್ ಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದಾರೆ. ನೋಡ್ರಿ, ಎಷ್ಟು ಕಡಿಮೆ ಅದ? 3 ಕಡಿಮೆ ಅದ. ಎಷ್ಟು ಕಡಿಮೆ ಅದ? 3 ಕಡಿಮೆ ಇದೆ. ಎಷ್ಟರೊಳಗ? 4ರೊಳಗ. ಯಾವುದ್ರಗಿಂತ ಅಂತ ಕೇಳಿರ್ತಾರ, ಅದೇನಾಗ್ತದ? ನಮ್ಮ ಮೂಲ ಬೆಲೆ ಆಗ್ತದ 4. ಎಲ್ ಗಿಂತ ಅಂತ ಕೇಳ್ಯಾರ ಅಂತಂದ್ರೆ ಏನಾಗ್ತತಿ? 4ರಿಂದ ಭಾಗಿಸ್ತೀವಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ಬೇಕು. 4 1 4, 4 25 25 3 75 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. 4ನೇ ಪ್ರಶ್ನೆ. ಒಂದು ಶರ್ಟ್ ನ ಮಾರಾಟ ಬೆಲೆಯು ಅದರ ಅಸಲು ಬೆಲೆಯ ಶೇಕಡಾ 35ರಷ್ಟು ಆಗಿದ್ದರೆ ಉಂಟಾದ ನಷ್ಟವೆಷ್ಟು? ಒಂದು ಶರ್ಟಿನ ಮಾರಾಟದ ಬೆಲೆ ಕೊಟ್ರ, ಇನ್ನೊಂದು ಅಸಲು ಬೆಲೆ ಕೊಟ್ರ. ಓಕೆ, ಅಸಲು ಬೆಲೆ ನೋಡ್ರಿ, ಶರ್ಟ್ ಅಸಲು ಬೆಲೆ ಯಾವಾಗಲೂ 100% ಇರ್ತದ. ಮಾರಾಟ ಬೆಲೆ ಎಷ್ಟದ? 35% ಅದ. ಹಂಗಾರ ಎಷ್ಟು ನಷ್ಟ ಆಗೈತಿ? 100 ರೂಪಾಯಿ ವಸ್ತುನ 35 ರೂಪಾಯಿಗೆ ಮಾರಾತನಂದ್ರ ಎಷ್ಟು ರೂಪಾಯಿ ಲಾಸ್ ಆಗಿರ್ತೈತಿ? ಅವಂಗ 65 ರೂಪಾಯಿ ಲಾಸ್ ಆಗಿರ್ತೈತಿ. ಇದನ್ನ ಮೈಂಡ್ ಒಳಗ ಮಾಡಬಹುದಾಗಿತ್ತು. 100 ರೂಪಾಯಿ ವಸ್ತುನ 35 ರೂಪಾಯಿಗೆ ಮಾರಾತನಂದ್ರ ಎಷ್ಟು ರೂಪಾಯಿ ಲಾಸ್ ಆಗಿರ್ತೈತಿ? 65 ರೂಪಾಯಿ ಲಾಸ್ ಆಗಿರ್ತೈತಿ. ಡೈರೆಕ್ಟ್ ಆನ್ಸರ್ ಟಿಕ್ ಹಾಕ್ರಿ, ಮುಂದ ಹೋಗ್ರಿ. ನೆಕ್ಸ್ಟ್ 5ನೆಯ ಪ್ರಶ್ನೆ. ವಾರ್ಷಿಕ 8% ಸರಳ ಬಡ್ಡಿಯ ದರದಲ್ಲಿ ಅಸಲು ಮೊತ್ತವೊಂದಕ್ಕೆ ಹೂಡಿಕೆ ಮಾಡಲಾಗಿದೆ. ಓಕೆ, 2 ವರ್ಷಗಳ ನಂತರ ದೊರೆತ ಬಡ್ಡಿಯು 320 ರೂಪಾಯಿ ಆಗಿದೆ. ಅಸಲು ಮೊತ್ತವನ್ನು
ಕಂಡು ಹಿಡೀರಿ ಅಂತ ಹೇಳ್ಯಾರ ಅವ್ರು. ನೋಡ್ರಿ, ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ? 8% ಬಡ್ಡಿ. 2 ವರ್ಷಕ್ಕೆ ಎಷ್ಟು ಆಗ್ತದಂಗಾರ? 8 ಎರಡ್ಲೆ 16% ಆಗ್ತದ. 1 ವರ್ಷಕ್ಕೆ 8% ಅಂದ್ರ 2 ವರ್ಷಕ್ಕೆ ಎಷ್ಟಾಯ್ತು? 16% ಆಯ್ತು. 16% ಬಡ್ಡಿ ಬಂದದ. ಆದ್ರೆ ಆಕ್ಚುಯಲ್ ರೂಪಾಯಿ ಒಳಗೆ ಎಷ್ಟು ಬಡ್ಡಿ ಬಂದದ? 320 ರೂಪಾಯಿ ಬಡ್ಡಿ ಬಂದದ. 16% ಅಂದ್ರ 320. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರ ಎಷ್ಟು? 16 ಒಂದ್ಲೆ 16 ಎರಡ್ಲೆ 32, ಮುಂದೊಂದು 0. 2 ಇಂಟು 1 ಅಂದ್ರ 2, ಮುಂದೆ 3 0 ಅಂದ್ರೆ ಎಷ್ಟು ಬಂತು? $2000. ಆಪ್ಷನ್ 3 ಸರಿಯಾಗಿರುವಂತದ್ದು. 6ನೇ ಪ್ರಶ್ನೆ ಏನದ ನೋಡ್ರಿ. ರೆನ್ಸನ್ 91 ಮೀಟರ್, 112 ಮೀಟರ್, 49 ಮೀಟರ್ 3 ಉದ್ದದ ಮರದ ತುಂಡುಗಳಿವೆ. ಅವನಂತೆಲೆ 3 ಮರದ ತುಂಡುಗಳಿದಾವೆ. ಒಂದು ವೇಳೆ ಅವನು ಮರದ ತುಂಡುಗಳನ್ನು ಸಮಾನ ಗಾತ್ರದ ಹಲಗೆಗಳಾಗಿ ಕತ್ತರಿಸಲು ಬಯಸಿದರೆ ಪ್ರತಿ ಹಲಗೆಯ ಗರಿಷ್ಠ ಸಂಭಾವ್ಯ ಉದ್ದ ಎಷ್ಟು? ನೋಡ್ರಿ, ಇದು ಗರಿಷ್ಠ ಕೇಳ್ಯಾರಂತಂದ್ರ ಮ ಸ ಅ ಪ್ರಶ್ನೆ. ಅದ ಕನಿಷ್ಠ ಕೇಳಿದ್ರೆ ಏನಿರ್ತಿತ್ತು? ಲ ಸ ಆಗ್ತಿತ್ತು. ಗರಿಷ್ಠ ಅಂತಂದ್ರೆ ಏನ್ ಕಂಡುಹಿಡಿಬೇಕು ನಾವು? ಮ ಸ ಕಂಡುಹಿಡಿಬೇಕು. ಕನಿಷ್ಠ ಅಂದ್ರ ಲ ಸ ಕಂಡುಹಿಡಿಬೇಕು. ಗರಿಷ್ಠ ಅಂತಂದ್ರೆ ಇವನು 3 ಭಾಗಿಸುವಂತಹ ಸಂಖ್ಯೆ ಯಾವುದು? ದೊಡ್ಡ ನೋಡ್ರಿ, ದೊಡ್ಡ ಸಂಖ್ಯೆ ಯಾವ್ದದ? 21. 21 ಮಧ್ಯ 91 ಬರ್ತೈತಿ? ಬರಂಗಿಲ್ಲ. ಇದು ಕ್ಯಾನ್ಸಲ್ ಆಯ್ತು. ಇದಕ್ಕಿಂತ ದೊಡ್ಡದ ಯಾವ್ದೈತಿ? 19. 91 ಮಧ್ಯ ಬರ್ತೈತಿ? ಇದು ಕೂಡ ಬರಲ್ಲ. ಓಕೆ, ನೆಕ್ಸ್ಟ್ ಇದನ್ ಬಿಟ್ರೆ ದೊಡ್ಡದ ಯಾವ್ದೈತಿ? 7. 7 ಒಂದ್ಲೆ 7, 7 ಮೂರ್ಲೆ 21. 7 91 ಭಾಗಿಸ್ತದ. 7 ಒಂದ್ಲೆ 7, 4 ಉಳಿತು 7 6ಲೆ 42. ಇದು ಕೂಡ 112 ಭಾಗಿಸ್ತದ. 7 7 49. 3 ಸಂಖ್ಯೆಯನ್ನ 7 ಭಾಗಿಸ್ತದ. ಹಂಗಾರ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ಓಕೆ, 7ನೆಯ ಪ್ರಶ್ನೆ ನೋಡ್ರಿ ಏನದ. ಈ ಒಂದು ಕೆಲಸವನ್ನು ಎಕ್ಸ್ ಒಬ್ಬರೇ 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು ವಾಯ್ ಒಬ್ಬರೇ 50 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವರು ಒಟ್ಟಿಗೆ ಕೆಲಸ ಪ್ರಾರಂಭಿಸಿದ್ರು. 5 ದಿನಗಳ ನಂತರ ಎಕ್ಸ್ ಅವರು ಕೆಲಸ ಬಿಟ್ಟು ಹೋದರು. ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ವಾಯ್ ಅವರು ಎಷ್ಟು ಸಮಯ ತೆಗೆದುಕೊಳ್ಳಬಹುದಾಗಿತ್ತು? 2 ರೀತಿ ಬಿಡಿಸಬಹುದು. ಓಕೆ, ಮೊದಲಿಗೆ ನಾರ್ಮಲ್ ಆಗಿ ನೋಡೋಣ, ಆಮೇಲೆ ಲಾಜಿಕ್ ಯೂಸ್ ಮಾಡೋಣ. ಎಕ್ಸ್ ಎಷ್ಟು ದಿವಸನಾಗ ಮಾಡ್ತಾನ? 20 ದಿವಸನಾಗ ಕೆಲಸ ಮಾಡ್ತಾನ. ವಾಯ್ ಎಷ್ಟು ದಿವಸನಾಗ ಮಾಡ್ತಾನ? 50 ದಿವಸನಾಗ ಮಾಡ್ತಾನ. ಲ ಸ ಎಷ್ಟು ಬರ್ತದ? 100. ಲ ಸ ಅಂದ್ರೆ ಏನಿದೆ? ಟೋಟಲ್ ಕೆಲಸ ಮಾಡಬೇಕಾಗಿರುವಂತಹ ಕೆಲಸ. 25ಲೆ 100, 52ಲೆ 100. ಹಂಗಾರ ಎಕ್ಸ್ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 5. ವಾಯ್ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 2. ಹಂಗಾರ ಅವ್ರ ಏನ್ ಮಾಡ್ಯಾರು? ಒಟ್ಟಿಗೆ ಕೆಲಸ ಚಾಲು ಮಾಡ್ಯಾರ. 1 ದಿವಸಕ್ಕೆ ಇವ್ರಿಬ್ಬರು, ಇವ್ 5 ಇವ್ 2 ಅಂದ್ರೆ 1 ದಿವಸಕ್ಕೆ ಎಷ್ಟು ಕೆಲಸ ಆಯ್ತು? 7. ಆದ್ರೆ ಎಷ್ಟು ದಿವಸ ಮಟ್ಟ? ಬರೇ 5 ದಿವಸ ಮಟ್ಟ. 7 5ಲೆ ಎಷ್ಟಾಯ್ತು? 35 ಆಯ್ತು. ರೈಟ್. ಹಂಗಾರ 100 ಕೆಲಸ ಇತ್ತು, ಅದ್ರೊಳಗೆ 35 ಮುಗೀತೀಗ. ಉಳಿತು ಎಷ್ಟು ಹಂಗಾರ? 65. ಹೌದಲ್ಲ? ಈ ಕೆಲಸ ಯಾರು ಮಾಡ್ಬೇಕು? ವಾಯ್ ಒಬ್ಬ. ವಾಯ್ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 2 ಕೆಲಸ ಮಾಡ್ತಾನೋ. ನೋಡ್ರಿ ಏನ ಆನ್ಸರ್ ಬಂದ್ರು. ಈಗ ದಶಮಾಂಶದೊಳಗೆ ಬರ್ತೈತಿ. ದಶಮಾಂಶದೊಳಗೆ ಯಾವ ಆಪ್ಷನ್ ಐತಿ? ಆಪ್ಷನ್ 4 1. ಯಾಕ ನೋಡ್ರಿ, 2ರಿಂದ ಬಾ ಹೋಗ್ಬೇಕಂದ್ರ ಕೊನೆಯ ಸಂಖ್ಯೆ ಏನಿರ್ಬೇಕು? ಸಮಸಂಖ್ಯೆ ಇರ್ಬೇಕಲ್ಲ. ಸಮಸಂಖ್ಯೆ ಇಲ್ಲ. ಹಂಗಾರ ಏನ ಆನ್ಸರ್ ಬಂದು ಎದ್ರೊಳಗೆ ಬರಬೇಕು? ದಶಮಾಂಶದೊಳಗೆ ಬರಬೇಕು. ಪೂರ್ತಿ ಸಾಲ್ವ್ ಮಾಡ್ತೀರಂದ್ರೆ ಹೆಂಗ್ ಮಾಡ್ರಿ? 2 3ಲೆ 6, 5 ಉಳಿತಾ? 2 2ಲೆ 4, 1 ಉಳಿತಾ? ಪಾಯಿಂಟ್ ಕೊಟ್ರೆ ಏನಾಯ್ತದು? 10 ಆಯ್ತು. 2 5ಲೆ 10, 32.5 ಸರಿಯಾದ ಉತ್ತರ ಆಗಿರುವಂತದ್ದು. ಇಲ್ಲ, ನಾವು ಡೈರೆಕ್ಟ್ ಆಗಿ ಹೆಂಗ್ ಮಾಡ್ಬೋದು ಅಂತಂದ್ರ ಇದನ್ನ ಶಾರ್ಟ್ ಮಾಡ್ಕೋಬಹುದು ನಾವು. ಹೆಂಗಪ್ಪ ಅಂತಂದ್ರ ನೋಡ್ರಿ, 20 ಮತ್ತು 50ರ ಲಸ ಎಷ್ಟು ಬರ್ತದ? 100. ಇದೇನಿದು ಮಾಡಬೇಕಾದಂತಹ ಕೆಲಸ. ಇದ್ರದ್ದು ಏನ್ ಮಾಡ್ರಿ? ರೇಷಿಯೋ ತಗೋರಿ. ರೇಷಿಯೋ ಅಂತಂದ್ರ 0ಯಿಂದ 0 ಕಟ್ ಆಯ್ತು. ಓಕೆ, ಹಂಗಾರ ಎಕ್ಸ್ ಮುಂದೆ 2 ಐತಿ ಇಲ್ಲಿ. ಇದನ್ನ ಬಿಡ್ರಿ, ಎಕ್ಸ್ ಮುಂದೆ ಇಲ್ಲಿ ಏನೈತಿ? 5. ಹಂಗಾರ ಎಕ್ಸ್ ಅದ ಕೆಲಸ ಎಷ್ಟು? 5. ವಾಯ್ದ ಕೆಲಸ ಎಷ್ಟು? 2. ವಾಯ್ದ ಮುಂದೆ ಏನೈತಿ ಇಲ್ಲಿ? 2. ಓಕೆ, ಇದ್ರ ಅಪೋಸಿಟ್ ತಗೊಳ್ಳೋದು. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಡೇದ್ ಅಪೋಸಿಟ್ ಏನಿರ್ತೈತಿ? ಎಫಿಸಿಯನ್ಸಿ ಇರ್ತೈತಿ. ಓಕೆ, ಹಂಗಾರೆ ಯಾರ 5 ದಿವಸ ಮಟ್ಟ ಎಕ್ಸ್ ಕೆಲಸ ಮಾಡ್ಯಾರ. ಎಷ್ಟ?
5 ದಿವಸ ಮಟ ಇಬ್ಬರು ಕೂಡಿ ಕೆಲಸ ಮಾಡ್ಯಾರ. ಇಬ್ಬರು ಒಂದ್ ದಿವ್ಸಕ್ಕೆ 7 ಕೆಲಸ ಮಾಡ್ತಾರ. 5 ದಿವಸ ಮಟ ಅಂದ್ರೆ ಎಷ್ಟಾಯ್ತು? 35. 100ರಾಗ 35 ಹೋದ್ರೆ ಎಷ್ಟು ಬಂತು? 65. ಉಳಿದ ಕೆಲಸ ಯಾರು ಮಾಡ್ಬೇಕು? ವಾಯ್ ಮಾಡ್ಬೇಕು. 2ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 32.5. ಓಕೆ, ಇದು ಸ್ವಲ್ಪ ಏನ್ ಮಾಡ್ತದ? ನಮ್ದು ಟೈಮ್ ಅನ್ನ ಸೇವ್ ಮಾಡ್ತದ. ಓಕೆ, 8ನೇ ಪ್ರಶ್ನೆ ನೋಡ್ರಿ. ಫಸ್ಟ್ ಏನ್ ಮಾಡೋಣ? ಗುಣಾಕಾರ ಮಾಡೋಣ. 14 ಎಂಟ್ಲೆ 112. ಇದು ಮುಗೀತು. ನೆಕ್ಸ್ಟ್ ಪ್ಲಸ್ ಐತಿ, ಪ್ಲಸ್. ಓಕೆ, 9 2 18, 9 4 36, 1 37. ಮೈನಸ್ ಐತಿ, ಮೈನಸ್ 3 3 3 9, 2 ಉಳಿತಾ, ಇದು ಮುಗಿತೀವಿ. 3 3 9, 2 ಉಳಿತಾ, 3 7 21, ಇದು ಮುಗಿತೀವಿ. ಓಕೆ ನೋಡ್ರಿ, ಈಗ ಏನ್ ಮಾಡೋಣ? 378ರೊಳಗ 37 ಕಳೆನು ಎಷ್ಟು ಉಳಿತು? 341. 341 ಯಾಕ ಇಲ್ಲಿ ಕಳೆದ್ ಬಿಡೋಣ ಡೈರೆಕ್ಟ್. 8ರಾಗ 7 ಕಳೆದ್ರ 1, 7ರಾಗ 3 ಕಳೆದ್ರ 4, 3ಕ್ಕ 3. ಇದಕ್ಕೆ ಎಷ್ಟು ಕೂಡಿಸ್ಬೇಕೀಗ? 112 ಕೂಡಿಸ್ಬೇಕು. ಓಕೆ, 300ಕ್ಕೆ 100 ಕೂಡಿಸಿರ 441 ಆಯ್ತು. 441ಕ್ಕೆ 10 ಕೂಡಿಸಿರ 451 ಪ್ಲಸ್ 2 ಅಂತಂದ್ರ 453 ಬಂತು. ಆಪ್ಷನ್ 4 ಸರಿಯಾದ ಉತ್ತರ. 9ನೇ ಪ್ರಶ್ನೆ ನೋಡ್ರಿ. 2 ಸಂಖ್ಯೆಗಳು 8:9 ಅನುಪಾತದಲ್ಲಿದವ. ಒಂದು ವೇಳೆ ಆ 2 ಸಂಖ್ಯೆಗಳ ಮೊತ್ತವು 102 ಆಗಿದ್ದರೆ ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿರಿ. ನಾವು ವ್ಯತ್ಯಾಸ ಕಂಡುಹಿಡಿಬೇಕು. ವ್ಯತ್ಯಾಸ ಎಷ್ಟದ್ ನೋಡ್ರಿ? 9ರಾಗ 8 ಹೋದ್ರ 1. ಯಾವುದೇ ಸಂಖ್ಯೆ 1ರಿಂದ ಅಂತೂ ನಾರ್ಮಲ್ ಆಗಿ ಗುಣಿಸಲ್ಪಟ್ಟಿರ್ತದ. ಸೊ ಅದಕ್ಕೋಸ್ಕರ 1ರಿಂದ ಎಲ್ಲ ಸಂಖ್ಯೆಗಳು ಭಾಗ ಹೋಗ್ತಾವ. ಪೂರ್ತಿಯಾಗಿ ಸಾಲ್ವ್ ಮಾಡಬೇಕು. ಇಲ್ಲಿ ಮೊತ್ತ ಕೊಟ್ಟಿದಾರೆ. 8 + 9 ಅಂತಂದ್ರೆ ಎಷ್ಟು ಬಂತು? 17. 17ರ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ 102 ರೂಪಾಯಿ. ವ್ಯತ್ಯಾಸ ಎಷ್ಟದ? 1 ಅಂದ್ರ ಎಷ್ಟು? 17 1 17, 6 102. ಡೈರೆಕ್ಟ್ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಏನದ? P ಅನುಪಾತ Q = 5:3, Q ಅನುಪಾತ R = 2:5. ಹಂಗಾರೆ ಇಲ್ಲಿ ಏನ್ ಕಂಡುಹಿಡಿಬೇಕು ನಾವು? Q ಅನುಪಾತ P + R ಕಂಡುಹಿಡಿಬೇಕು. Q ಕಂಡುಹಿಡಿಬೇಕು. Q ಡೈರೆಕ್ಟ್ ಎಲ್ಲದ? ಇಲ್ಲದ. Q ಎಲ್ಲದ? ಇಲ್ಲದ. ನೋಡ್ರಿ, ಇಲ್ಲಿ 3 ಅದ, ಇಲ್ಲಿ 2 ಅದ. Q ಎರಡು ಕಡೆ ಏನಿರ್ಬೇಕು? ಒಂದೇ ಇರಬೇಕು. ಒಂದೇ ಆಗ್ಬೇಕಂದ್ರೆ ಇವನ್ ಏನ್ ಮಾಡ್ಕೋಬೇಕು? ಒಂದ ಮಾಡ್ಕೋಬೇಕು. ಇದನ್ನ 2 ಇಲ್ಲಿ ಗುಣಿಸನು, 3 ಇದ್ರಲ್ಲಿ ಇಲ್ಲಿ ಗುಣಿಸಿರ ಎಷ್ಟಾಯ್ತು? Q ನ ಬೆಲೆ ಎಷ್ಟಿರ್ಬೇಕು? 6 ಇರ್ಬೇಕು. Q ನ ಬೆಲೆ ಎಷ್ಟಿರ್ಬೇಕು? 6. Q 6 ಎಲ್ಲಿ ಕಾಣಿಸತೈತಿ? ಇಲ್ಲೇ ಕಾಣಿಸತೈತಿ. ಮ್ಯಾಕ್ಸಿಮಮ್ ಆನ್ಸರ್ ಇದೆ ಇರ್ಬೋದು. ಚೆಕ್ ಮಾಡ್ಕೊಂಡ್ಬಿಡೋಣ. ಓಕೆ, ನಾನು ನಿಮ್ಗೆ ಡೈರೆಕ್ಟ್ ಶಾರ್ಟ್ ಟ್ರಿಕ್ನು ಹೇಳಿದ್ದೆ. ಹೆಂಗಪ್ಪ ಅಂತಂದ್ರ ಇದನ್ನ 2 ರೀತಿ ಮೆಥಡ್ ಹೇಳ್ಕೊಡ್ತೀನಿ ನೋಡ್ರಿ. ಓಕೆ, PQ ಇಲ್ಲಿ ಬರ್ಕೋತ್ರಿ. ಎಷ್ಟು? 5:3. P/Q = 5:3. Q/R = 2:5. ಓಕೆ ನೋಡ್ರಿ, ಇದನ್ನ ಡೈರೆಕ್ಟ್ P ಬೆಲೆ ಕಂಡುಹಿಡಿಬೇಕಂದ್ರೆ ಇವ್ನ 2 ಗುಣಿಸೋದು. 5 2 10. Q ಬೆಲೆ ಕಂಡುಹಿಡಿಬೇಕಂದ್ರೆ ಈ ಕಡೆ ಉಲ್ಟಾ ಎನ್. ಓಕೆ, 2 3 6. ಆಮೇಲೆ ಏನ್ ಕಂಡುಹಿಡಿಬೇಕು? R ನ ಬೆಲೆ ಕಂಡುಹಿಡಿಬೇಕಂದ್ರ ಮೇಲಿಂದ ಕೆಳಗ 3 5 15. ಓಕೆ ನೋಡ್ರಿ, Q ನ ಬೆಲೆ ಎಷ್ಟದ? 6. P + R ಅಂತಂದ್ರೆ ಎಷ್ಟು ಬಂತು? 25. 10 + 15 ಅಂದ್ರೆ ಎಷ್ಟು ಬಂತು? 25. ಡೈರೆಕ್ಟ್ ಉತ್ತರ ಆಗಿತ್ತು. ಇಷ್ಟು ಮಾಡುವ ಅವಶ್ಯಕತೆ ಇಲ್ಲ. ಹೆಂಗ ಮಾಡೋದಪ್ಪ ನೋಡ್ರಿ. ಈ ಫಸ್ಟ್ನೇ ಸಂಖ್ಯೆಯಿಂದ 1ನೇ ಫಸ್ಟ್ನೇ ಸಂಖ್ಯೆಗೆ ಬರ್ರಿ. 5 2 ಎಷ್ಟು ಬಂತ? 10. ಇದ P. ಆಮೇಲೆ ಇಲ್ಲಿಂದ ಉಲ್ಟಾ ಈ ಸಂಖ್ಯೆಗೆ ಬರ್ರಿ. 2 3 6. ಇದ Q. ಆಮೇಲೆ ಇಲ್ಲಿಂದ ಲಾಸ್ಟ್ ಸಂಖ್ಯೆಗೆ ಬರ್ರಿ. 3 5 15. ಓಕೆ, ಏನಾಯ್ತು? PQR ನ ಬೆಲೆ ಡೈರೆಕ್ಟ್ ಆಗಿ ಬಂತು. 6 ಬರ್ದ್ರಿ. 10 + 15 25 ಬರ್ದ್ರಿ. ಆನ್ಸರ್ ಟಿಕ್ ಹಾಕಿರಿ, ಮುಂದೆ ಹೋದ್ರಿ. ಇಷ್ಟ ಮಾಡೋದು. ಓಕೆ ನೋಡ್ರಿ, ಮುಂದಿಂದು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು. 16 1 16, 1 ಉಳಿತು. 16 1 16. ಓಕೆ, 49 1 49, 49 2 98. 11ರಾಗ 2 ಹೋದ್ರೆ ಎಷ್ಟು ಬಂತಪ್ಪ? 9 ಬಂತು. ಓಕೆ, 81/13. ಇಲ್ಲಿ ಮ್ಯಾಗ ಎಷ್ಟು ಬಂದತಿ? ಈಗ 9 ಬಂದತಿ. ಎಷ್ಟು ಬಂದತೆ? 9. ಈ ಭಾಗಾಕಾರದ ಏನಾಗ್ತತಿ? ಗುಣಾಕಾರ. ಮ್ಯಾಗ ಇದ್ದು 9 ಎಲ್ಲಿ ಬರ್ತದ? ಕೆಳಗ್ ಬರ್ತದ. ಇಂಟು 2197/169. ಇಲ್ಲಿ ನೋಡ್ರಿ, ಭಾಗಾಕಾರ ಐತಿಲ್ಲ, ಅದೇನಾಗ್ತದ? ಗುಣಾಕಾರ ಆಗ್ತದ. 9 ಎಲ್ಲಿತ್ತು? ಇದ್ರ ಬೆಲೆ ಎಷ್ಟು ಬಂದಿತ್ತು? 9. 9 ಮ್ಯಾಗ ಇದ್ದದ್ದು ಏನಾಗ್ತದ? ಕೆಳಗ್ ಬರ್ತದ. ಗೊತ್ತಿರ್ಲಿ. ಓಕೆ,
3 9 9 9 9 81 13 13 13 13 ಎಷ್ಟು ಉಳಿತು 7 1 8 ಉಳಿತು 13 5 6 13 6 78 78 ಅಂದ್ರೆ ಎಷ್ಟು ಉಳಿತು 11 13 9 117 ಬಂತು 169 ಒಂದ್ಲೆ 169 ಒಂದ್ಲೆ ಏನು ಉಳಿಲಿಲ್ಲ 9 ಇಂಟು 1 ಇಂಟು 1 9 ಒಂದ್ಲೆ 9 ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು 12ನೇ ಪ್ರಶ್ನೆ ನೋಡ್ರಿ ನೋಡ್ರಿ ಇಷ್ಟು ದೊಡ್ಡ ಪ್ರಶ್ನೆ ಐತಂತೇಳಿ ಏನು ಅಂಜೋ ಅವಶ್ಯಕತೆ ಇಲ್ಲ ನೋಡ್ರಿ ಜಸ್ಟ್ ಸಿಂಪಲ್ ಇರುವಂತಹ ಪ್ರಶ್ನೆ ಸೀತಾ ಮತ್ತು ಗೀತಾ ಅವರ ಸರಾಸರಿ ವಯಸ್ಸು 40 ವರ್ಷ ಅದಾವ ಓಕೆ ಒಂದು ವೇಳೆ ಈಗ ನೋಡ್ರಿ ಸೀತಾ ಮತ್ತು ಗೀತಾನ ಸರಾಸರಿ ವಯಸ್ಸು 40 ಹಂಗಾರೆ ಇವ್ರಿಬ್ಬರದು ಕೂಡಿಸಿದ್ರೆ ಎಷ್ಟ್ ಆಗ್ಬೇಕು ಒಬ್ಬರದ್ 40 ಅಂದ್ರೆ ಇಬ್ಬರದು ಎಷ್ಟಾಯ್ತು 80 ಇಲ್ಲಿ ಕೊಟ್ಟಿರೋದು ಸೀತಾ ಮತ್ತು ಗೀತಾ ಮತ್ತು ರೀತು ಹಂಗಾರೆ ಇದು ಸೀತಾಂದು ಇದು ಗೀತಾಂದು ಇದು ರೀತುಂದು ಹೌದಾ ನೋಡ್ರಿ ಸೀತಾ ಮತ್ತು ಗೀತಾಂದ್ ಇಬ್ಬರದು ವಯಸ್ಸು ಕೂಡಿ ಎಷ್ಟಾಗಬೇಕು 80 39 42 80 ಆಗೋಲ್ಲ ಇದು ಕ್ಯಾನ್ಸಲ್ 36 42 80 ಆಗೋಲ್ಲ ಇದು ಕ್ಯಾನ್ಸಲ್ 44 36 80 ಆಗ್ತತಿ ಇದು ಓಕೆ 42 36 80 ಆಗೋಲ್ಲ ಕ್ಯಾನ್ಸಲ್ ಆಯ್ತು ನೋಡ್ರಿ ಎಷ್ಟು ಈಸಿ ಆಗಿರುವಂತ ಪ್ರಶ್ನೆ ಆಗಿತ್ತು ಮುಂದಿನ ಕ್ವಶನ್ ಓದಿಲ್ಲ ನಾವು ನಮ್ ಕ್ವಶನ್ ಎಲ್ಲಿಗೆ ಮುಗಿತು ಇಲ್ಲಿಗೆ ಮುಗಿದು ಹೋಯ್ತು 12ನೇ ಪ್ರಶ್ನೆ ನೋಡ್ರಿ ಏನದ ಒಂದು ವಸ್ತುವಿನ ನಮೂದಿತ ಬೆಲೆಯು ಅದರ ಅಸಲು ಬೆಲೆಯ 160%ಕ್ಕೆ ಸಮ ಒಂದು ವೇಳೆ ಆ ವಸ್ತುವಿನ ಮೇಲೆ 35 ರೂಪಾಯಿ ಶೇಕಡಾ ರಿಯಾಯಿತಿ ನೀಡಿದ್ರೆ ಶೇಕಡಾ ಲಾಭ ಎಷ್ಟು 100 ರೂಪಾಯಿ ಇತ್ತಂದ್ರ ಇದು ಎಷ್ಟಿರ್ತತಿ 160 ರೂಪಾಯಿ ಇರ್ತದೆ ಓಕೆ ಇದು ಅಸಲು ಬೆಲೆ ಇದು ನಮೂದಿಸಿದ ಬೆಲೆ ಓಕೆ ಇದ್ರ ಮ್ಯಾಗ ಏನ್ ನಮೂದಿಸಿದ ಬೆಲೆ ಇರ್ತದಲ್ಲ ಇದ್ರ ಮ್ಯಾಗ 35% ನೀವು ನಾರ್ಮಲ್ ಆಗಿ 160ರದು 35% ಹಿಂಗ್ ತೆಗಿಬಹುದು ಹಿಂಗ್ ತೆಗಿಯಾಕ ಹೋಗ್ಬೇಡ್ರಿ ಡೈರೆಕ್ಟ್ ವಿಚಾರ ಮಾಡ್ರಿ 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ 10% ಅಂದ್ರೆ ಎಷ್ಟಾಯ್ತು 16 30% ಅಂದ್ರ 16 ಮೂರ್ಲೆ 48 ಮೈಂಡ್ ಒಳಗ ಇಟ್ಕೋರಿ 48 5% 10% ಅಂದ್ರ 16 5% ಅಂದ್ರ ಅರ್ಧ ಅಂದ್ರ 16 ಅರ್ಧ ಎಷ್ಟಾಯ್ತು 8 16 ಅರ್ಧ ಎಷ್ಟಾಯ್ತು 8 48ಕ್ಕ 8 ಕೂಡಿಸಿದ್ರೆ ಎಷ್ಟಾತ 56 ಮೈಂಡ್ ಒಳಗ ಹಂಗಾರ 56 ಕಳೆದ್ರೆ ಎಷ್ಟಕ್ ಮಾರಿರ್ತಾನವ 104ಕ್ ಮಾರಿರ್ತಾನ 100 ರೂಪಾಯಿ ವಸ್ತುವನ್ನ 104ಕ್ ಮಾರತಾನಂದ್ರ ಎಷ್ಟು ಲಾಭ ಆಗಿರ್ತದ 4% ಲಾಭ ಆಗಿರುವಂತದ್ದು ಮುಂದಿನ ಪ್ರಶ್ನೆ ನೋಡ್ರಿ 17 ಅನುಕ್ರಮ ಬೆಸ ಸಂಖ್ಯೆಗಳಿವೆ ಒಂದು ವೇಳೆ 11 ಸಂಖ್ಯೆಗಳ ಸರಾಸರಿ x ಆಗಿದ್ದರೆ ಕೊನೆಯ 6 ಸಂಖ್ಯೆಗಳ ಸರಾಸರಿ ಎಷ್ಟಾಗ್ತದ ಅಂತ ಕೊಟ್ಟಿದ್ದಾರೆ ಓಕೆ ಈಗ ಟೋಟಲ್ ಎಷ್ಟು ಸಂಖ್ಯೆ ಇದ್ದು 17 ಬೆಸ್ ಸಂಖ್ಯೆ 1 2 3 4 5 6 7 8 9 10 11 12 13 14 15 16 17 ಬೆಸ್ ಸಂಖ್ಯೆ ಇದ್ದು ಮೊದಲ 11 ಅಂತಂದ್ರ ಸರಾಸರಿ ಎಷ್ಟದ ಎಕ್ಸ್ ಅದ ಸರಾಸರಿ ಯಾವಾಗಲೂ ಏನಿರ್ತದ ಮಧ್ಯದಲ್ಲಿರುವ ಸಂಖ್ಯೆ ಇರ್ತದ ಓಕೆ ಮಧ್ಯದಲ್ಲಿರುವ ಸಂಖ್ಯೆ 1 2 3 4 5 ಹಂಗಾರ 6ನೇ ಸಂಖ್ಯೆನೇ ಏನಿರ್ತದ ಸರಾಸರಿ ಯಾಕಂದ್ರ ಇವು 11 ಸಂಖ್ಯೆ ಇದೆ 5 6 ಆಮ್ಯಾಗ ಈ ಕಡೆ 5 ಟೋಟಲ್ ಎಷ್ಟಾಯ್ತು ಇಲ್ಲಿ ಮಠ ಹಂಗಾರ ಇತರ ಸರಾಸರಿ ಎಕ್ಸ್ ಇದೆ ಕೊನೆಯ 6 ಸಂಖ್ಯೆಗಳ ಸರಾಸರಿ ಕಂಡುಹಿಡಬೇಕು ಕೊನೆಯ 6 ಸಂಖ್ಯೆಗಳ ಅಂದ್ರೆ ಎಷ್ಟಾಯ್ತು ಈ ಕಡೆ 3 ಇರ್ಬೇಕು ನಡುಕಿನ ಸಂಖ್ಯೆನ ಅದಾಗಿರ್ತದ ಹೌದಾ ನೋಡ್ರಿ ಹಂಗಾರ ಇದು ಎಷ್ಟದ ಎಕ್ಸ್ ಐತಿ ಇಲ್ಲಿಗೆ ಬೆಸ ಸಂಖ್ಯೆ ಅಂದ್ರೆ 2 ಹೆಚ್ಚಾಗ್ತದ 2 4 6 8 10 12 14 16 ಹೆಚ್ಚಾತ 16ರ ಮುಂದೆ ಒಂದ್ ಅರ್ಧ ಅಂತಂದ್ರೆ 2 ಕೌಂಟ್ ಮಾಡತ್ತೀವಿ ನಾವು ಅರ್ಧ ಎಷ್ಟು ಬಂತು 1 16 ಪ್ಲಸ್ 1 ಅಂದ್ರೆ ಎಷ್ಟಾಯ್ತ 17 ಆಯ್ತು ಎಕ್ಸ್ ಪ್ಲಸ್ 17 ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು ಒಂದು ಮೊಬೈಲ್ ಮೇಲೆ ಅದರ ಅಸಲು ಬೆಲೆಯ 250% ಲಾಭ ಗಳಿಸಲಾಯಿತು ಒಂದು ವೇಳೆ ಅಸಲು ಬೆಲೆಯು 50% ಹೆಚ್ಚಾದರೆ ಅದರ ಮಾರಾಟ ಬೆಲೆಯು ಅದೇ ಇದ್ದರೆ ಹೊಸ ಶೇಕಡಾವಾರು ಲಾಭ ಎಷ್ಟು 100 ರೂಪಾಯಿ ವಸ್ತು ಇತ್ತು ಅನ್ಕೋರಿ ಅದ್ರ ಮ್ಯಾಗ ಎಷ್ಟು ಲಾಭ ಗಳಿಸ್ಯಾನವ 250 ರೂಪಾಯಿ ಲಾಭ ಗಳಿಸ್ಯಾನ ಹಂಗಾರೆ ಎಷ್ಟಕ್ ಮಾರಿರ್ತಾನವ 350 ರೂಪಾಯಿಗೆ ಮಾರಿರ್ತಾನ ಇದಂತೂ ಸಿಂಪಲ್ ಎಲ್ಲರಿಗೂ ಗೊತ್ತಾಯ್ತು ಓಕೆ ಆಮೇಲೆ ಏನಾಗದ ಅಸಲು ಬೆಲೆ ಮೇಲೆ 50% ಅಸಲು ಬೆಲೆ ಯಾವುದು 100 ರೂಪಾಯಿ ಇತ್ತು ಇದ್ರ ಮ್ಯಾಗ 50% ಹೆಚ್ಚಾಗೈತಿ
ಹೆಚ್ಚಂದ್ರೆ ಎಷ್ಟಕ್ಕ 150 ರೂಪಾಯಿ ಅಸಲು ಬೆಲೆ. ಮಾರಾಟ ಬೆಲೆ ಏನದ ಸೇಮ್ 350 ಇದೆ. ಓಕೆ, ಹಂಗಾರ ಲಾಭ ಎಷ್ಟು ನೋಡ್ರಿ, ಎಷ್ಟು ರೂಪಾಯಿ ಲಾಭ ಆಗೈತಿ ಇಲ್ಲಿ? ಎಷ್ಟು ರೂಪಾಯಿ ಲಾಭ ಆಗೈತಿ? 200 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಲಾಭ ಆಗೈತಿ? 200 ರೂಪಾಯಿ. ಎಷ್ಟು ರೂಪಾಯಿ ಮ್ಯಾಗ? 150 ರೂಪಾಯಿ ಮ್ಯಾಗ. 150 ರೂಪಾಯಿಕ 200 ರೂಪಾಯಿ ಲಾಭ ಆಗೈತಿ. ಶೇಕಡ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 100ರಿಂದ ಗುಣಿಸ್ತೀವಿ. ರೈಟ್, 53 54. ಓಕೆ, 400 ಭಾಗಿಸು 3 ಎಷ್ಟು ಬರ್ತದ ನೋಡ್ರಿ? 3 ಬಾಗ್ಸಾಕ್ ಬರ್ತೈತ್ಲ ನಿಮ್ಗೆ ಡೈರೆಕ್ಟ್ ಆಗ. 3 1 3, 1 ಉಳಿತಾ, 1 0 ಕೆಳಗೆ ತಗೊಂಡ್ರೆ ಏನಾಯ್ತು? 10 ಆಯ್ತು. 3 3 9. 1 3 ಆಪ್ಷನ್ ಯಾವ್ದು ಕಾಣತೈತಿ ನೋಡ್ರಿ? ಇದ ಕಾಣಿಸತೈತಿ. ಟಿಕ್ ಹಾಕ್ರಿ, ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಇಲ್ಲಿ ಏನ್ ಉಳಿತು? 1 ಉಳಿತು. 3 3 9, 1 ಉಳಿತು. ಪಾಯಿಂಟ್ ಕೊಟ್ರ 10 ಆಯ್ತು. 3 3 9. ಇದೇ ರೀತಿ ಏನಾಗ್ತದ? 1.3333 ಕಂಟಿನ್ಯೂ ಆಗ್ತದ. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಪೂರ್ತಿ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ, 2 ಆಪ್ಷನ್ ಸಿಕ್ಕೋಲ್ಲ, ಮುಂದೆ ಹೋಗ್ಬಿಡ್ರಿ. 16ನೇ ಪ್ರಶ್ನೆ. ಒಂದು ಪಟ್ಟಣದ ಈಗಿನ ಜನಸಂಖ್ಯೆಯು 91,260 ಆಗಿದೆ. ಪ್ರತಿ ವರ್ಷ 30% ಹೆಚ್ಚಾಗ್ತದ. ಏನಾಗತ್ತ ಇಲ್ಲಿ? ಹೆಚ್ಚಾಗತ್ತದ. ಹಾಗಾದ್ರೆ 2 ವರ್ಷಗಳ ಹಿಂದಿನ ಪಟ್ಟಣ ಜನಸಂಖ್ಯೆ ಎಷ್ಟಿತ್ತು? ಇದನ್ನ ನಾವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು, ಇಲ್ಲ ಎಕ್ಸ್ ಅನ್ಕೊಂಡು ಮಾಡ್ಬೋದು. ಹೆಂಗ? 91,260 ಮೊದಲಿತ್ತು, ಈಗಿಂದ ಕೆಳಗೆ ಹೌದಿಲ್ಲ. ಹಂಗಾರ ಮೊದಲಿಗೆ ಏನಾಗಿತ್ತು? ಇಲ್ಲಿ ಹೆಚ್ಚಾಗಿತ್ತು. ಹೆಚ್ಚಾಗಿತ್ತಂತಂದ್ರೆ ಏನ್ ಮಾಡ್ಬೇಕು? ಇದನ್ನ 100 ಇತ್ತು, ಇದು 30 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಗಿರ್ತದ? 130 ಆಗಿರ್ತದ. ಈ 0 ಪವರ್ ಬಿಟ್ಟು ಬಿಡೋನು, ಡೈರೆಕ್ಟ್ 13 ಅಷ್ಟ ಬರ್ಕೊಂಡ್ಬಿಡೋನು. ಆಮೇಲೆ 2 ವರ್ಷ ಅಂತಂದ್ರ 13 × 13 ಆಯ್ತು. 13 1 13, 13 13 7 13 91, 13 7 91. 2 ಕಡೆ ತಗೊಂಗಿಲ್ಲ, 0 ತಗೊಂಡು 26 ಆಯ್ತು. 13 2 26, ಮುಂದೊಂದು 0. 13 1 13, 13 5 65, 5 ಉಳಿತಾ. 13 4 52, ಮುಂದೊಂದು 0. ಎಷ್ಟು ಬಂತು? 540. ಯಾವ್ದ್ರೆ ಆಪ್ಷನ್ ಒಳಗೆ ಕಾಣಿಸ್ತಾ ನೋಡ್ರಿ, ಇಲ್ಲಿ ಕಾಣಿಸತೈತಿ. ಟಿಕ್ ಹಾಕಿ ಮುಂದೆ ಹೋಗ್ರಿ. ಇಲ್ಲ ನಾವು ಏನ್ ಮಾಡ್ತೀವಿ? ಎಕ್ಸ್ ಅನ್ಕೊಂಡು ಬರಿತೀವಿ ಅಂತಂದ್ರೆ ಎಕ್ಸ್ ಇತ್ತು. ಓಕೆ, 30% ಹೆಚ್ಚಾಗಿತ್ತು. 30% ಹೆಚ್ಚಂದ್ರೆ ಎಷ್ಟಾಯ್ತು? 130% ಇಂಟು 1 ವರ್ಷ ಅಲ್ಲತ್ತ, 2ನೇ ವರ್ಷಕ್ಕೂ 30% ಅಂದ್ರೆ ಎಷ್ಟಾಯ್ತು? 130%. ಹಿಂಗಾದಾಗ ಏನಾಗೈತಿ? 91,260 ಆಗೈತಿ. ಇಲ್ಲಿ ಗುಣಾಕಾರದಾಗಿದ್ದು ಇಲ್ಲೂ ಬಂದ್ರು ಏನಾಗ್ತದ? ಭಾಗಾಕಾರದಾಗ ಆಗ್ತತಿ. ಇದು ಗುಣಾಕಾರದಾಗಿದ್ದು ಇಲ್ಲಿ ಬಂದ್ರು ಏನಾಗ್ತತಿ? ಭಾಗಾಕಾರ ಆಕತಿ. 0 ಪನ್ನೆ ಕಡ್ತಾ ಹೊಡ್ಕೊಂತ ಅನ್ಕೊಂಡ್ರ ಬದ್ಲಿ ಏನ್ ಮಾಡ್ರಿ? ಡೈರೆಕ್ಟ್ 91,260 ಬರ್ಕೋರಿ. ಹೆಚ್ಚಾಗಿತ್ತಂದ್ರ ಏನ್ ಮಾಡ್ರಿ? 10 ಇತ್ತಂದ್ರ ಇದು 3 ಹೆಚ್ಚಿಗೆ ಅನ್ಕೋರಿ, 13 ಆಗಿತ್ತು ಅನ್ಕೋರಿ. ಕಡಿಮೆ ಆಗಿತ್ತಂದ್ರ ಕಡಿಮೆ ಮಾಡ್ಕೋರಿ, ಡೈರೆಕ್ಟ್ ಅದರಿಂದ ಭಾಗಿಸ್ಬಿಡ್ರಿ. 17ನೆಯ ಪ್ರಶ್ನೆ ನೋಡ್ರಿ, ಏನದ? ಕಂಪೌಂಡ್ ಇಂಟ್ರೆಸ್ಟ್ ಪ್ರಶ್ನೆ. 24,000 ಮೊತ್ತದ ಮೇಲೆ 2 ವರ್ಷಗಳಿಗೆ ದೊರೆತ ಚಕ್ರಬಡ್ಡಿ ಎಷ್ಟು ವರ್ಷಕ್ಕೆ ಲೆಕ್ಕ ಹಾಕತ್ತಾರ? ಇಲ್ಲಿ ಅರ್ಧ ವರ್ಷಕ್ಕೆ ಲೆಕ್ಕ ಹಾಕತ್ತಾರ. ಓಕೆ, 25,766 ರೂಪಾಯಿ 40 ಪೈಸೆ ಆಗಿದೆ ಅನ್ಕೋರಿ. ಓಕೆ, ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಓಕೆ, ಇಲ್ಲಿ ಏನ್ ಕೊಟ್ರ? ನಮಗ ಅಸಲು ಕೊಟ್ರ. ಅಸಲ್ ಅಂದ್ರ ಪ್ರಿನ್ಸಿಪಲ್. ಇಲ್ಲಿ ಏನ್ ಕೊಟ್ರು? ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಕೊಟ್ರ. ಬಡ್ಡಿ ಎಷ್ಟು ಬಂದದ ಅಂತ ಕೊಟ್ರ. ಅಸಲು ಎಷ್ಟಿತ್ತು? 24,000 ರೂಪಾಯಿ ಇತ್ತು. ಚಕ್ರ ಬಡ್ಡಿ ಎಷ್ಟೈತೆ? 25,766.4. ಈ ಪಾಯಿಂಟ್ ತೆಗಿಯಕ್ಕೆ ಏನ್ ಮಾಡೋಣ ನಾವು? ಇಲ್ಲೊಂದು 0 ಎಕ್ಸ್ಟ್ರಾ ಕೊಡೋಣ. ಓಕೆ, ಈಗ ಏನ್ ಮಾಡೋಣಪ್ಪ? ಕಡ್ತಾ ಹೊಡಿಯೋಣ ಡೈರೆಕ್ಟ್. 16 ಹೋಗ್ತದ. 16 1 16, 8 ಉಳಿತು. 16 5 80, ಮುಂದೆ 3 0. ಓಕೆ, 16 1 16, ಎಷ್ಟು ಉಳಿತು? 9. 16 5 80, 16 6 96, 1 ಉಳಿತು. 16 1 16, 6 ಕಡೆ ತಗೊಂಗಿಲ್ಲ, 0 ತಗೊಂಡಿವಿ. 16 5 80, 16 16 16 4 64 ಆಯ್ತು. ಓಕೆ, ಮತ್ತೆ ಅದ್ರಲ್ಲಿ ಹೋಗ್ತತಿ 8ರಿಂದ. 8 1 8, ಎಷ್ಟು ಉಳಿತು? 7. 8 8 64, 6 ಉಳಿತು. 8 8 8 7 56, 4 ಉಳಿತು. 8 5 40. 8 2 16, 1 ಅಂತೂ ಹೋಗಂಗಿಲ್ಲ, ಅದಕ್ಕೆ 0 ಇಟ್ಕೊಂಡಿವಿ. 8 1 8, 2 ಇತ್ತು. 8 3 24. ನೆಕ್ಸ್ಟ್ 5ರಲ್ಲಿ ಹೋಗ್ತದ, ಇಲ್ಲ 3ರಲ್ಲಿ ಹೋಗ್ತದ ನೋಡ್ರಿ. 3 6 18, 3 2 6, 3 5 15. 3 6 18, 2 ಉಳಿತು. 3 7 21, 3 1 3. ಓಕೆ, ನೋಡ್ರಿ 625 ರೂಪಾಯಿಕ 671 ರೂಪಾಯಿ ಬಡ್ಡಿ ಬಂದದ. ನಮಗೆ ಯಾವಾಗಲೂ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಿನ್ಸಿಪಲ್ ಇರಬೇಕು, ಅಮೌಂಟ್ ಇರಬೇಕು. 625 ರೂಪಾಯಿ ಅಸಲಿತ್ತು.
625 ರೂಪಾಯಿ ಮ್ಯಾಗ 671 ರೂಪಾಯಿ ಬಡ್ಡಿ ಬಂದಿತ್ತಂದ್ರ ಟೋಟಲ್ ಎಷ್ಟಾಯ್ತು? 1296 ರೂಪಾಯಿ ಆಯ್ತು. ಓಕೆ, 625ಕ್ಕೆ 671 ಕೂಡಿಸ್ರಿ ಎಷ್ಟಾಯ್ತು? 1296 ರೂಪಾಯಿ. ನೋಡ್ರಿ, ಇಲ್ಲಿ 2 ವರ್ಷಕ್ಕೆ ಲೆಕ್ಕ ಆಗತೈತಿ. ಇದು ಎಷ್ಟ್ ಸಲ? ಅರ್ಧ ವರ್ಷಕ್ಕ ಅಂತಂದ್ರೆ ಎಷ್ಟಾಯ್ತು? ಟೋಟಲ್ 2 ವರ್ಷ ಮಟ್ಟ ಅರ್ಧ ವರ್ಷ ಅಂದ್ರೆ ಎಷ್ಟಾಯ್ತು? 4 ಸಲ ಆಯ್ತು. ಓಕೆ, ನಾವು ಬಡ್ಡಿ ದರ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಇದ್ರ ಮೇಲೆ 1/4 ರೂಟ್ ಅನ್ನ ಕಂಡುಹಿಡಿತೀವಿ. ಓಕೆ, ನೋಡ್ರಿ, ಈಗ ಯಾವ ಸಂಖ್ಯೆಯನ್ನ 4 ಬಾರಿ ಬರೆದಾಗ 625 ಬರ್ತೈತಿ? ಫಸ್ಟ್ ಏನ್ ಮಾಡ್ರಿ, ಇದ್ರ ಸ್ಕ್ವೇರ್ ರೂಟ್ ತೆಗಿರಿ. ಸ್ಕ್ವೇರ್ ರೂಟ್ ಅಂದ್ರ 25 ಆಯ್ತು. ಇದ್ರ ಸ್ಕ್ವೇರ್ ರೂಟ್ ಎಷ್ಟು ಬರ್ತೈತಿ? 36 ಆಯ್ತು. ಓಕೆ, ಮತ್ ಇದ್ರ ಸ್ಕ್ವೇರ್ ರೂಟ್ ತೆಗಿರಿ. ಅಂದ್ರೆ ಈಗ ಟೋಟಲ್ 1/2 ಮಾಡಿದಂಗ ಆಯ್ತು. ಇದ್ರ ಸ್ಕ್ವೇರ್ ರೂಟ್ 5, ಇದ್ರ ಸ್ಕ್ವೇರ್ ರೂಟ್ 6. ಓಕೆ, ಡೈರೆಕ್ಟ್ ನಮ್ಗೆ ಬರ್ತಿತ್ತು 5, 6. ಓಕೆ, ಹಂಗಾರ 5 ರೂಪಾಯಿ ಮ್ಯಾಗ 1 ರೂಪಾಯಿ ಬಡ್ಡಿ ಸಿಕ್ಕತಿ. 5 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಸಿಕ್ಕತಿ. ಶೇಕಡಕ್ಕೆ ಎಷ್ಟಾಯ್ತು? 100. 5 ಒಂದ್ಲೆ 5 20. ಹಂಗಾರ ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ? 20% ಬಡ್ಡಿ. ಹಂಗಾರ 1 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಗ್ತದ? 40% ಆಗ್ತದ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ಒಂದು ವಸ್ತುವಿನ ನಮೂದಿತ ಬೆಲೆಯು 1960 ಆಗಿದೆ. ಒಂದು ವೇಳೆ ಆ ವಸ್ತುವಿನ ಮೇಲೆ 30% ರಿಯಾಯಿತಿ ನೀಡಿದರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟು? ಡೈರೆಕ್ಟ್ ಆಗಿ ಮಾಡಬಹುದು. 1960 ರೂಪಾಯಿ 30% ರಿಯಾಯಿತಿ ನೀಡಿ ಏನಂದ್ರೆ ಎಷ್ಟಕ್ಕೆ ಮಾರಿರ್ತಾನೋ? 70% ಮಾರಿರ್ತಾನ. 70% ಬೆಲೆ ತೆಗೆದ್ಬಿಡ್ರಿ. 0 0 0 0 ಕ್ಯಾನ್ಸಲ್ ಆಯ್ತು. 7 6 42. ಎಲ್ಲ ಕಡೆ 2 ಅದಾವ. ಓಕೆ, 7 9 63. 63 4 67. 72 ಲಾಸ್ಟ್ ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಐತಿ. ಟಿಕ್ ಮಾಡ್ರಿ, ಮುಂದವ್ರಿ. 7 1 7 7 6 13. ಒಂದು ಈ ಮೆಥಡ್ ಐತಿ. ಇಲ್ಲ ಅಂದ್ರ 100 ರೂಪಾಯಿ ವಸ್ತು ಅದ. ಓಕೆ, 100 ರೂಪಾಯಿ ನಮೂದಿತ ಬೆಲೆ ಯಾವಾಗಲೂ ಇಷ್ಟ ಇರ್ತದ? 1960 ರೂಪಾಯಿ. 30% ಡಿಸ್ಕೌಂಟ್ ಕೊಟ್ಟಿರ್ತಾನಂದ್ರ ಎಷ್ಟಕ್ಕೆ ಮಾರಿರ್ತಾನವ? 70. ಇದನ್ನ ಕೇಳ್ಯಾರ ಅವ್ರ. ಕಡ್ತಾ ಹೊಡೆದ್ರು ಇಲ್ಲೂ ಏನ್ ಬರ್ತದ? ಅಷ್ಟೇ ಬರ್ತದ. 1372 ಸರಿಯಾದ ಉತ್ತರ ಆಗಿರುವಂತದ್ದು. ಇಲ್ಲಾಂದ್ರೆ ಡೈರೆಕ್ಟ್ 30% ಡಿಸ್ಕೌಂಟ್ ಕೊಡತನಂದ್ರೆ ಏನ್ ಮಾಡ್ರಿ? 70% ಕಂಡು ಹಿಡ್ಕೊಂಡ್ಬಿಡ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಎಯು ಬಿಯ 3 ಪಟ್ಟು ವೇಗವನ್ನ ಹೊಂದಿದಾನೆ. ಬಿಯು ಸಿಯ 2 ಪಟ್ಟು ವೇಗವನ್ನ ಹೊಂದಿದಾನೆ. ಒಂದು ವೇಳೆ ಸಿಯು 66 ನಿಮಿಷಗಳಲ್ಲಿ ಕ್ರಮಿಸಿದರೆ ಎಯು ತೆಗೆದುಕೊಂಡ ಸಮಯ ಎಷ್ಟು? 3 ಜನದರ, ಒಬ್ಬ ಎ, ಒಬ್ಬ ಬಿ, ಒಬ್ಬ ಸಿ. ಏನ್ ಕೊಟ್ರ? ಈ ಬಿ ದನ್ಲ ಇವ್ ಸಿ ಗಿಂತ 2 ಪಟ್ಟು. ಸಿ 1 ಓಡ್ರ ಇವ್ 2 ಪಟ್ಟು ಅಂದ್ರೆ ಎಷ್ಟು ಓಡಿತಾನೆ? 2. ಓಕೆ, ಆಮೇಲೆ ಈ ಏನಲ್ಲ ಇವ್ ಬಿ ಗಿಂತ 3 ಪಟ್ಟು. ಬಿ 2 ಓಡ್ರ ಇವನ್ 3 ಪಟ್ಟು. 3 ಪಟ್ಟು ಅಂದ್ರೆ 2 3 ಎಷ್ಟು ಬಂತು? 6. ಇವ್ 3 ಪಟ್ಟು ಇವ್ ಓಡ್ತಾನ. ಇವನು 2 ಪಟ್ಟು ಇವ್ 1 2 2. ಇವನು 3 ಪಟ್ಟು ಇವ್ ಅಂತಂದ್ರೆ 2 3 6. ಓಕೆ, ಇದೇನಿದು? ಸ್ಪೀಡ್. ಓಕೆ, ನೆಕ್ಸ್ಟ್ ಏನ್ ಕೊಟ್ರು? ನಮಗ ಡಿಸ್ಟೆನ್ಸ್ ಗೊತ್ತೈತಿ, ಡಿಸ್ಟೆನ್ಸ್ ಗೊತ್ತಿಲ್ಲ. ಹಂಗಾರೆ ಡಿಸ್ಟೆನ್ಸ್ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಅನ್ಕೊಳ್ಳು? ಎಲ್ಲದರದ್ದು ಲಸ ತಗೊಂಡ್ಬಿಡೋಣ. 6 2 1 ಲಸ ಎಷ್ಟು ಬರ್ತದ? 6 6 6. ಇದು 6 ಐತೆ ಅನ್ಕೋನು, ಇದು ದೂರ 6 ಐತೆ ಅನ್ಕೋನು, ಇದು ದೂರ 6 ಐತೆ ಅನ್ಕೋನು. ಯಾಕಂದ್ರೆ 6 2 1 ಲಸ ಎಷ್ಟು ಬರ್ತದ? 6. ನಾವು ಏನ್ ಕಂಡುಹಿಡಿಬೇಕು? ಟೈಮ್. ಟೈಮ್ ಕಂಡುಹಿಡಿಯಕ್ ನಮಗೆ ಸೂತ್ರ ಗೊತ್ತೈತಿ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ 6 ಐತಿ, 6 ಐತಿ. 6 ಎಷ್ಟ್ಲೆ 6? 6 1 6. 2 ಎಷ್ಟ್ಲೆ 6? 2 3 6. 1 ಎಷ್ಟ್ಲೆ 6? 1 6 6. ಮುಗದ ಹೋತು. ಓಕೆ, ಇಲ್ಲಿ ಏನ್ ಕೊಟ್ರು? ಯಾರು ಕೊಟ್ರು? ಸಿಯ ಪ್ರಯಾಣ 66 ನಿಮಿಷ. ನಮ್ಮ ಪ್ರಕಾರ ಎಷ್ಟ್ ಐತಿ ಟೈಮ? 6 ಅಂದ್ರ 66 ಐತಿ. ಯಾರ್ದು ಕಂಡುಹಿಡಿಬೇಕು? ಏದ್ ಕಂಡುಹಿಡಿಬೇಕು. 1 ಅಂದ್ರ ಎಷ್ಟು? 6 1 6 11 11 ಇಂಟು 1 ಅಂದ್ರೆ ಎಷ್ಟು ಬಂತು? 11 ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, 20ನೇ ಪ್ರಶ್ನೆ ನೋಡ್ರಿ. ಒಂದು ಆಯತಾಕಾರದ ಮೇಜಿನ ಮೇಲ್ಭಾಗದ ಸುತ್ತಳತೆ 70 ಮೀಟರ್ ಆಗಿದೆ. ಅದರ ವಿಸ್ತೀರ್ಣ 300 ಚದರ ಮೀಟರ್ ಆಗಿದೆ. ಹಾಗಾದ್ರೆ ಅದರ ಕರ್ಣದ ಉದ್ದ ಎಷ್ಟು ಅಂತ ಕೊಟ್ರ. ಓಕೆ, ಆಯತಾಕಾರದ ಒಂದು ಮೇಜ್ ಅದ. ಇದರ ಸುತ್ತಳತೆ ಇಲ್ಲಿಂದ ಇಲ್ಲಿ ಟೋಟಲ್ ಎಷ್ಟದ? 70 ಅದ. ವಿಸ್ತೀರ್ಣ ಎಷ್ಟದ? 300 ಇದೆ. ಓಕೆ, ಹಂಗಾದ್ರ ಈಗ ನಾವೇನ್ ಮಾಡೋಣ? ನಾರ್ಮಲ್ ಆಗಿ ಕಂಡುಹಿಡಿಯೋಣ. ಯಾವ ರೀತಿ ಅಂತಂದ್ರ ನಮಗ ಈ ಕರ್ಣದ ಸೂತ್ರ ಗೊತ್ತದ. ಏನು? √L² ಪ್ಲಸ್ B² ಅಂದ್ರ ಉದ್ದದ ವರ್ಗ ಮತ್ತು ಅಗಲದ ವರ್ಗ ಮಾಡ್ಬೇಕು ನಾವು. ಓಕೆ, ಈಗ ನಮಗ್ ಗೊತ್ತಿರೋದು ಇಲ್ಲಿ ನೋಡ್ರಿ.
ಇದು ಎಲ್, ಇದು ಬಿ, ಲೆಂತ್ ಬ್ರೆಡ್ತ್. ಓಕೆ, ಈಗ ನಮ್ಗ ಎಲ್ ಬಿ ಟೋಟಲ್ ಇದು ಎಲ್ ಬಿ ಟೋಟಲ್ 4 ಆಗಿ ಏನಾಗೈತಿ 70 ಆಗೈತಿ. ನಮಗ್ ಇದೆಷ್ಟ ಬೇಕು? ಅರ್ಧ. ಅರ್ಧ ಅಂತಂದ್ರೆ ಎಷ್ಟಾಗ್ತೈತಿ? ಇದು 35 ಆಗ್ತೈತಿ. ಎಲ್ ಪ್ಲಸ್ ಬಿ, ಎರಡು ಸಲ ಎಲ್ ಮತ್ತೆ 2 ಸಲ ಬಿ ಕೂಡ ಎಷ್ಟಾಗೈತಿ? 70 ಆಗೈತಿ. ಹಂಗಾರೆ ನಮ್ಗೆ ಒಂದ ಸಲ ಎಲ್ ಬಿ ಅಂತಂದ್ರೆ ಎಷ್ಟು ಬಂತು? 35 ಬಂತು. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಎಲ್ ಇಂಟು ಬಿ ಅಂದ್ರೆ ಉದ್ದ ಇಂಟು ಅಗಲ ಏನಾಗ್ತದ? ವಿಸ್ತೀರ್ಣ ಬರ್ತದೆ. ಎಷ್ಟು ಕೊಟ್ಟರು? 300. ಉದ್ದ ಇಂಟು ಅಗಲ, ವಿಸ್ತೀರ್ಣ ಅಂತಂದ್ರೆ ಏನು? ಉದ್ದ ಇಂಟು ಅಗಲ. ಓಕೆ, ಇದು 5ನೇ ತೆಕ್ಕಣ ಐತಿ ನಿಮಗ. 300 ಬಂತು. ಈಗ ಏನ್ ಕಂಡುಹಿಡಿಬೇಕು ನಾವು? ಇದನ್ನ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿಬೇಕಂದ್ರೆ ನಾವು ಒಂದು ಐಡಿಯಾ ಮಾಡೋಣ. ಇದಕ್ಕೆ ಏನ್ ಮಾಡಿಬಿಡೋನು? ಸ್ಕ್ವೇರ್ ಮಾಡೋಣ. ಎಲ್ ಪ್ಲಸ್ ಬಿ ಸ್ಕ್ವೇರ್ ಏನ್ ಬರ್ತದ ಸೂತ್ರ? ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2LB. ಹೌದಾ? ಓಕೆ, ನಮಗ್ ಗೊತ್ತೈತಿ ಇಲ್ಲಿ ಏನ್ ಮಾಡೋಣ? ಎಲ್ ಪ್ಲಸ್ ಬಿ ಬೆಲೆ ಎಷ್ಟೈತಿ? 35. ಹಂಗಾರ ಎಲ್ ಪ್ಲಸ್ ಬಿ 35 ಸ್ಕ್ವೇರ್. ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು ನಮ್ಗೆ ಗೊತ್ತಿಲ್ಲ. ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಸ್ ಇಟ್ ಈಸ್ ಬರೆಯೋಣ. ಪ್ಲಸ್ 2 ಟೈಮ್ಸ್ ಆಫ್ ಎಲ್ ಬಿ ಅಂದ್ರೆ ಗೊತ್ತೈತಲ್ಲ? ಎಲ್ ಬಿ ಅಂದ್ರೆ ಎಷ್ಟೈತಿ? 300. 2 ಇಂಟು 300. ಇದನ್ನ ಡೈರೆಕ್ಟ್ 600 ಅಂತ ಬರೀರಿ ನೀವು. ನಾನು ನಿಮ್ಗೆ ಪೂರ್ತಿ ಗೊತ್ತಾಗ್ಲಿ ಡೀಟೇಲ್ ಅಂತ ಬರಿತಾ ಇದ್ದೀನಿ. ಓಕೆ, ಈಗ ನೋಡ್ರಿ 35ರ ವರ್ಗ 2 ಅಂತಂದ್ರೆ 35ರ ಸ್ಕ್ವೇರ್ ಎಷ್ಟು ಬರ್ತದ? 5 5 25, 3 4 12. ಗೊತ್ತೈತಲ್ಲ? 5ರದ್ದು ಹೆಂಗ್ ಕಂಡು ಹಿಡಿಬೇಕು ಸ್ಕ್ವೇರ್ ಅಂತ? ಲಾಸ್ಟ್ 5ರಿಂದ ಭಾಗ ಹೋಗುವಂತ ಸಂಖ್ಯೆಗಳು ಏನ್ ಮಾಡಿರಿ? ಲಾಸ್ಟ್ 5ರ ಸ್ಕ್ವೇರ್ 25 ಬರೀರಿ. 3ರ ಮುಂದಿನ ಸಂಖ್ಯೆ ಏನು? 4. 4 3 12 ಡೈರೆಕ್ಟ್ ಸ್ಕ್ವೇರ್ ಬರ್ತದ. ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಸ್ ಇಟ್ ಈಸ್ ಬರದ್ನಿ. ಪ್ಲಸ್ 300 ಇಂಟು 2 ಅಂದ್ರೆ ಎಷ್ಟು ಬಂತು? 600. ಈ 600 ಪ್ಲಸ್ ಒಳಗಿಂದ ಈ ಕಡೆ ಬಂದ್ರೆ ಏನಾಗ್ತತಿ? ಮೈನಸ್ ಒಳಗಾಗ್ತದ. 1225 ಒಳಗ 600 ಕಳೆದ್ರೆ ಎಷ್ಟು ಬಂತು? 625 ಈಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನಾವೇನ್ ಕಂಡುಹಿಡಿಬೇಕು? ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಇದಕ್ಕೂ ಸ್ಕ್ವೇರ್ ರೂಟ್ ಹಾಕಿ ಇದಕ್ಕೂ ಸ್ಕ್ವೇರ್ ರೂಟ್ ಹಾಕಿದ್ರೆ ಎಷ್ಟು ಬಂತು? ಇದರ ಸ್ಕ್ವೇರ್ ರೂಟ್ 25 ಬಂತು. 25 ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇದನ್ನ ನಾವು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿನ ಅಂತ ಭಾಳ ಆಗೈತಿ ನಿಮ್ಗ. ಇಲ್ಲಾಂದ್ರೆ ಡೈರೆಕ್ಟ್ ಮಾಡ್ಬೋದು. ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 35. ಎಲ್ ಇಂಟು ಬಿ ಈಸ್ ಈಕ್ವಲ್ ಟು 300. ಡೈರೆಕ್ಟ್ ಏನ್ ಮಾಡೋದು? 35ರ ಸ್ಕ್ವೇರ್ ಡೈರೆಕ್ಟ್ ಮನಸ್ಸನೆ ಮಾಡೋದು. 25 3 4 12 ಈಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತೂ ಇಲ್ಲಿ ಇದ್ದೇ ಇರ್ತೈತಿ. ಇದೇನಾಯ್ತು? 300 ಇಂಟು 2 ಅಂದ್ರೆ 600 ಬರ್ತೈತಿ. 1225 600 ಕಳೆದ್ರೆ 625. ಇದಕ್ಕೆ ಅಂಡರ್ ರೂಟ್ ಮಾಡಿದ್ರೆ 25 ಬಂತು. ಡೈರೆಕ್ಟ್ ಮಾಡಿಬಿಡೋದು. ಓಕೆ, ಇದೆಲ್ಲ ನಿಮ್ಗೆ ಗೊತ್ತಾಗ್ಲಿ ಅಂತ ಪೂರ್ತಿ ಏನ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆ, 20 ಪ್ರಶ್ನೆಗಳು ಮುಗಿದ್ವು. ಈ ಒಂದು ಶಿಫ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮುಂದಿನ ಶಿಫ್ಟ್ ಗಳಿಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.